ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ. ಸೊ ಅದಕ್ಕೆ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಇವತ್ತು ಹೆಂಗೆ ಬಿಹೇವ್ ಮಾಡೋದು ನೋಡೋಮು. ಅದಾದಮೇಲೆ ನಾಳೆ ಏನಾಗ್ತದೆ ಡಿಸ್ಕಸ್ ಮಾಡೋಣ. ನಿನ್ನೆ ಇಲ್ಲೊಂದು ಪೂಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಹೇಳಿದ್ದೆ, ಬಟ್ ಇದು ಮ್ಯಾಗಿನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿಲ್ಲ. ಸೊ ನಮ್ಮದು ಫಸ್ಟ್ ವ್ಯೂ ಅದು ಕರೆಕ್ಟ್ ಆಗಲಿಲ್ಲ. ಬುಲಿಶ್ ಸಿನಾರಿಯೋ ಆಗಿತ್ತು ಅಂದ್ರೆ ನಮ್ಮದು ಬೇರೆ ವ್ಯೂ ಇತ್ತು. ಸೊ ಗ್ಯಾಪ್ ಡೌನ್ ಆದ್ರೆ ನಾನು ಇಲ್ಲಿ ಲೈನ್ನು ಹಾಕಿ ಹೇಳಿದ್ದೆ. ಸೊ ಇಲ್ಲಿಂದ ಒಂದು ಫಾಲ್ ಆಗುತ್ತೆ, ಎಕ್ಸಾಕ್ಟ್ಲಿ ಈ ಝೋನ್ದಂದೇ ಒಂದು ಅಪ್ ಮೂವ್ ಬರುತ್ತಂತ ನಾನು ನಿನ್ನೆ ಡ್ರಾ ಮಾಡಿದ್ದೆ. ಸೇಮ್ ವೇ ಮಾರ್ಕೆಟ್ ಗ್ಯಾಪ್ ಡೌನ್ ಆದಮೇಲೆ ಸೇಮ್ ವೇ ಕೆಳಗೆ ನಮ್ಮ ಲೆವೆಲಿಗೆ ಬಂದು ಅಲ್ಲಿಂದನೇ ಒಂದು ಬೌನ್ಸ್ ಕೊಟ್ಟದ ನಿಫ್ಟಿ ಒಳಗೆ. ಬ್ಯಾಂಕ್ ನಿಫ್ಟಿ ಒಳಗೂ ಇಲ್ಲೊಂದು ಮಾರ್ಕ್ ಮಾಡಿ ಇಲ್ಲಿ ಝೋನ್ ಇತ್ತು. ಸೊ ಫಸ್ಟ್ ಈ ಝೋನ್ದಂದು ಒಂದು ಬೌನ್ಸ್ ಬಂದದ. ಅದಾದಮೇಲೆ ಇಲ್ಲಿಂದ ಒಂದು ನಾ ಏನು ಹೇಳಿದೆ, ಸೆಕೆಂಡ್ ಟೈಮು ಮೊಮೆಂಟಮ್ ಸ್ಪೀಡ್ ಇತ್ತು ಅಂದ್ರೆ ನಾನು ಇಲ್ಲಿ ಬೈ ಮಾಡಲ್ಲ, ಇಲ್ಲಿ ಬೈ ಮಾಡ್ತೀನಿ ಅಂತ ಹೇಳಿದೆ. ಇದು ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತು. ಸೊ ಹಾಗಾಗಿ ಇಲ್ಲಿ ಬೈ ಮಾಡಿದ್ರು ಇಲ್ಲಿ ತನಕ ಟಾರ್ಗೆಟ್ ಸಿಕ್ಕದ, ಸೆಕೆಂಡ್ ಟೈಮ್ ಬೈ ಮಾಡಿದ್ರು ಒಂದು ಒಳ್ಳೆ ಟಾರ್ಗೆಟ್ ಸಿಕ್ಕದು ಎರಡೂ ಕಡೆಯಿಂದ. ಸೊ ನಮ್ಮದು ಎರಡೂ ಕಡೆ ವ್ಯೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಬೈಯಿಂಗ್ ಸೈಡ್ ನಮ್ಮದು ವ್ಯೂ, ಗ್ಯಾಪ್ ಡೌನ್ ಆದಮೇಲೆ ಡೌನ್ ಬಂದಾಗ ಬೈಯಿಂಗ್ ಮಾಡೋದು ವ್ಯೂ ನಮ್ಮದು ಕರೆಕ್ಟ್ ಆಗ್ಯದ. ಸೊ ಈಗ ನಾಳೆ ಏನು ನಾಳೆ ಯಾವ ಥರ ಟ್ರೇಡ್ ಮಾಡ್ಬೋದು ಅದನ್ನು ಡಿಸ್ಕಸ್ ಮಾಡೋವಂತ. ಈಗ ನಿಫ್ಟಿ ಒಳಗೆ ಈಗ ನಿಫ್ಟಿ ನೋಡಿರಿ ಒಂಥರ ಹೆಂಗಾಗ್ಯದ, ಇದು ಒಂಥರ ಒಂದು ಮೊಮೆಂಟಮ್ ಆದಮೇಲೆ ಒಂದು ಪುಲ್ ಬ್ಯಾಕ್ ಆಗ್ಯದ. ಸೊ ಈಗ ಇದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗಬೇಕು, ಇನ್ನೂ ಮ್ಯಾಲೆ ಹೋಗ್ಬೇಕಂದ್ರೆ ಇಲ್ಲಿಂದ ಈಗ ಫಾಲ್ ಆಗಬಾರ್ದು, ಇಲ್ಲಿಂದ ಫಾಲ್ ಇಲ್ಲಿ ತನಕ ಬರಬಾರ್ದು. ಯಾಕಂದರೆ ಈಗ ಒಂದು ಪಾರ್ಷಲ್ ಒಂದು ಪುಲ್ ಬ್ಯಾಕ್ 50% ತನಕ ಆಗಿದೆ, ಇದು ಇಲ್ಲಿ ತನಕ ಆಗಿದೆ. ಸೊ ಇಲ್ಲಿಂದ ಹಿಂಗೆ ಹೋಗ್ಬೇಕು ಮ್ಯಾಲದು. ಸೊ ನಾಳೆ ಮಾರ್ಕೆಟ್ ಏನಾದರೂ ಅಪ್ ಇತ್ತು ಅಂದ್ರೆ ನಮಗೆ ಬುಲಿಶ್ ಐತಂದಂಗೆ, ಇಲ್ಲಿಂದ ರಿವರ್ಸಲ್ ಆಯ್ತು ಅಂದ್ರೆ ಇದು ಹೆಂಗಾಗತ್ತೆ, ಒಂದು ಎಮ್ ಪ್ಯಾಟರ್ನ್ ಮಾಡಿ ಹಿಂಗೆ ರಿವರ್ಸಲ್ ಆಗ್ಬೋದು ಈ ಥರ ಒಂದು ದೊಡ್ಡ. ಬಟ್ ನಾವು ಮಾಡೋದು ಸ್ಕ್ಯಾಲ್ಪಿಂಗ್, ಒಂದು 50-60 ಪಾಯಿಂಟ್ಸ್ ಕ್ಯಾಚ್ ಮಾಡೋಕ್ಕೆ. ಸೊ ನಮಗೆ ಇದು ಜಸ್ಟ್ ವ್ಯೂ ಪರ್ಪಸ್ಸು, ಬಟ್ ನಾವು ಟ್ರೇಡ್ ಮಾಡೋದು ಲೆವೆಲ್ಸ್ ಮೇಲೆ. ಸೊ ಈಗ ನಾಳೆ ಇಲ್ಲಿ ಒಂದು ಪರ್ಫೆಕ್ಟ್ ಇದು ನಮ್ಮದು ಫ್ಲ್ಯಾಗ್ ಪ್ಯಾಟರ್ನು ತೆಗಿಯೋಮಂತ. ಸೊ ನಮಗೆ ಇಲ್ಲಿ ಒಂದು ಲೆವೆಲ್ ಫಾರ್ಮ್ ಆಗ್ತದೆ, ಹೌದಾ? ಈ ಲೆವೆಲ್ದಾಗ ನಮಗೆ ಈಸಿಯಾಗಿ ಒಂದು ಸೆಲ್ಲಿಂಗ್ ಸಿಗ್ತದೆ. ಬಟ್ ಯಾವ ಕಂಡೀಷನ್ ಏನಂದ್ರೆ ಮಾರ್ಕೆಟ್ ಫ್ಲ್ಯಾಟ್ ಓಪನಿಂಗ್ ಆಗಬೇಕು, ಫ್ಲ್ಯಾಟ್ ಅಥವಾ ಮೈನರ್ ಗ್ಯಾಪ್ ಅಪ್ ಆಗಬೇಕು. ಇಲ್ಲಿಂದ ಒಂದು ಮೊಮೆಂಟಮ್ ಬಂತು ಅಂದ್ರೆ ನಮಗೆ ಫಸ್ಟ್ ಸೆಲ್ಲಿಂಗ್ ಇಲ್ಲಿ ಸಿಗ್ತದೆ. ಮತ್ತು ಇಲ್ಲಿ ಇನ್ನೊಂದು ಏನಂದ್ರೆ 22,200 ಲೆವೆಲ್ ಅದ. ಸೊ ಅಲ್ಲಿಂದ ಒಂದು ಸೆಲ್ಲಿಂಗ್ ಸಿಗ್ಬೋದು. ಇಲ್ಲಿ ಇಲ್ಲಾಂದ್ರೆ ಟ್ರ್ಯಾಪ್ ಮಾಡಿ ಈ ಲೆವೆಲ್ ಇಕ್ವಿಲೆಂಟಿಂದ ಒಂದು ಫಾಲ್ ಆಗ್ಬೋದು ಮಾರ್ಕೆಟ್, ಇನ್ ಕೇಸ್ ನೆಗೆಟಿವ್ ಹೋಗೋದಿತ್ತು ಅಂದ್ರೆ. ಇದು ಯಾವಾಗ ಫ್ಲ್ಯಾಟ್ ಅಥವಾ ಮೈನರ್ ಗ್ಯಾಪ್ ಅಪ್ ಆಗಬೇಕು ಅಂದ್ರೆ ಅರೌಂಡ್ ಇಲ್ಲಿ ತನಕ ಆದರೂ ನಡೀತದೆ. ಯಾಕಂದರೆ ಈ ಹೈಕಿನ ಕಡಿಮೆ ಇರಬೇಕು. ರೀಸನ್ ಏನಂದ್ರೆ ಈಗ ನೋಡಿರಿ, ಇಲ್ಲಿ ಯಾರ್ಯಾರು ಸೆಲ್ಲಿಂಗ್ ಮಾಡಿ ಓವರ್ ಆ್ಯಂಡ್ ಪೊಸಿಷನ್ ಒಯ್ದಿರ್ತಾರೆ ಅವರು ಎಲ್ಲರದ್ದು ಇಲ್ಲಿ ಸ್ಟಾಪ್ ಲಾಸಸ್ ಇರ್ತವೆ. ಸೊ ಅವೆಲ್ಲ ಸ್ಟಾಪ್ ಲಾಸಸ್ ಹಂಟ್ ಮಾಡಿ ಮಾರ್ಕೆಟ್ ಆಮೇಲೆ ಕೆಳಗೆ ಕಂಟಿನ್ಯೂ ಮಾಡೋದಿರ್ತಾರೆ ಬರುತ್ತೆ. ನೆಕ್ಸ್ಟ್ ಏನ್ರಿ ಗ್ಯಾಪ್ ಅಪ್ ಭಾಳ ದೊಡ್ಡದಾಯ್ತು ಅಂದ್ರೆ, ಇಲ್ಲಿ ಏನಾದರೂ ಈ ಲೆವೆಲ್ದಾಗ ಏನಾರು ಗ್ಯಾಪ್ ಅಪ್ ಆಯ್ತು ಅಂದ್ರೆ ಅವಾಗ ನಾವು ಈ ಲೆವೆಲ್ ಟ್ರ್ಯಾಪ್ ಆಗೋ ಥರ ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಹಿಂಗೆ ಟ್ರ್ಯಾಪ್ ಆಗಿ ಬರೋ ತನಕ ವೇಟ್ ಮಾಡಬೇಕಾಗತ್ತೆ. ಗ್ಯಾಪ್ ಅಪ್ ಆಗಿ ಏನಾದರೂ ಡೈರೆಕ್ಟ್ ಡೌನ್ ಹೊಂಟಿತು ಮಾರ್ಕೆಟ್ ಅಂದ್ರೆ, ಈ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಹಿಂಗೆ ಕೆಳಗೆ ಬರತ್ತಂದ್ರೆ ಮಾರ್ಕೆಟ್ ಆವಾಗ ನಾವು ಒಂದು ಬೈಯಿಂಗ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು. ಬಟ್ ಇದು ಕಂಡೀಷನ್ ಏನು, ಮೊಮೆಂಟಮ್ ಸ್ವಲ್ಪ ಸ್ಲೋ ಇರಬೇಕು, ಮೊಮೆಂಟಮ್ ಸ್ಪೀಡ್ ಇರಬಾರ್ದು. ಈ ಥರ ಮೊಮೆಂಟಮ್ ಇರಬಾರ್ದು, ನಮಗೆ ಮೊಮೆಂಟಮ್ ಈ ಥರ ಇರಬೇಕು. ಇದೇನು ಸ್ಲೋ ಮೊಮೆಂಟಮ್ ಇತ್ತಲ್ಲ, ಈ ಥರ ಮೊಮೆಂಟಮ್ ಇದ್ದರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಮಾಡ್ಬೋದು. ನೆಕ್ಸ್ಟ್ ಅಂದ್ರೆ ನಾವು ಇದೇ ಲೆವೆಲ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಯಾಕಂದರೆ ಈಗ ಏನಾಗ್ತದೆ, ಇಲ್ಲಿಂದ ಒಂದು ಬೈಯಿಂಗ್ ಆಗ್ಯದ ಆಲ್ರೆಡಿ. ಸೊ ನೆಕ್ಸ್ಟ್ ಬೈಯಿಂಗ್ ಅದ್ರ ಕೆಳಗೆ ಆಗ್ತದೆ. ಸೊ ಒಂದೇ ಲೆವೆಲ್ದಾಗ ಮೇಲೆ ಬೈಯಿಂಗ್ ಆಗಲ್ಲ. ಸೊ ಇಲ್ಲಿ ತನಕ ಒಂದು ಬೈಯಿಂಗ್ ನಾವು ನೋಡ್ಕೋಬೋದು. ಇದು ಯಾವಾಗ ಒಂದು ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತಂದ್ರೆ ನಾವು ಸೊ ಇಲ್ಲಿ ಒಂದು ಬೈಯಿಂಗ್, ಇದು ಯಾವಾಗ ದೊಡ್ಡ ಗ್ಯಾಪ್ ಅಪ್ ಆಗೋಣ. ಇನ್ ಕೇಸ್ ಏನಾದರೂ ಮೈನರ್ ಗ್ಯಾಪ್ ಅಪ್ ಆಯಿತು, ಇಲ್ಲಿಂದ ಮೊಮೆಂಟಮ್ ಸ್ಪೀಡ್ ಆಯಿತು ಅಂದ್ರೆ ನಾವು ಇಲ್ಲಿಂದ ಬೈಯಿಂಗ್ ಮಾಡ್ಬೋದು. ಸೊ ಫ್ಲ್ಯಾಟ್ ಅಥವಾ ಮೈನರ್ ಗ್ಯಾಪ್ ಅಪ್ ಎರಡೂ ಮಾತಾಡಿದ್ವಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟ್ ಅಂದ್ರೆ, ಗ್ಯಾಪ್ ಡೌನ್ ಆಗಿ ಡೈರೆಕ್ಟ್ ಕೆಳಗೆ ಬಂತಂದ್ರೂ ನಮ್ಮ ಸೇಮ್ ಇಲ್ಲೇ ಬೈಯಿಂಗ್ ಒಂದು ಲೆವೆಲ್ ಐತಿ. ಅದು ಬಿಟ್ಟರೆ ಅದರ ಕೆಳಗೆ ಇಲ್ಲಿಗೆ ಐತಿ, ಭಾಳ ಕೆಳಗೈತಿ ಲೆವೆಲ್. ಇದು ಈ ಲೆವೆಲ್ ತನಕ ಬರ್ಬೋದು, ಇಲ್ಲಾಂದರೆ ಇದೇ ಲೆವೆಲ್ನು ಟ್ರ್ಯಾಪ್ ಮಾಡ್ಬೋದು. ಯಾಕಂದರೆ ಇದು ರೌಂಡ್ ಲೆವೆಲ್ ಅದ, ರೌಂಡ್ ಲೆವೆಲಿಂದ ಟ್ರ್ಯಾಪ್ ಮಾಡಿ ಇಲ್ಲಿ ಸಪೋರ್ಟ್ ತೊಗೊಂಡು ಮ್ಯಾಲೆ ಹೋಗ್ಬೋದು. ಇಲ್ಲಿ ಇಷ್ಟು ಕೆಳಗೆ ಬರೋದು ನಾನು ನಾಳೆ ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ. ಇನ್ ಕೇಸ್ ಬಂದ್ರೂ ಇನ್ನೊಂದು ನಮ್ಮ ಝೋನ್ ಅದ, ಈ ಝೋನಿಗೆ ನಾವು ಬೈ ಮಾಡೋಣ ಅಂತ. ಗ್ಯಾಪ್ ಡೌನ್ ಆಗಿ ಏನಾದರೂ ಮಾರ್ಕೆಟ್ ಡೈರೆಕ್ಟ್ ಇಲ್ಲಿ ಮ್ಯಾಲೆ ಬಂತಂದ್ರೆ, ಸ್ವಲ್ಪ ಡೌನ್ ಮೊಮೆಂಟಮ್ ಕೊಟ್ಟು ಇಲ್ಲಿ ಬಂತಂದ್ರೆ ಇಲ್ಲಿ ಒಂದು ಸೆಲ್ಲಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಿಟ್ಟರೆ ಈ ಲೆವೆಲ್ದಾಗ ನಾವು ಸೆಲ್ಲಿಂಗ್ ಮಾಡ್ಬೋದು, ಈ ಲೆವೆಲ್ದಾಗ ಒಂದು ಸೆಲ್ಲಿಂಗ್ ಮಾಡ್ಬೋದು. ಇದು ಮೈನರ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಇಲ್ಲಿಗೆ ಸೆಲ್ಲಿಂಗ್ ಮಾಡೋಮಂತ. ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಕೆಳಗೆ ಮೂಮೆಂಟ್ ಆಗಿ ಮ್ಯಾಲೆ ಬಂತಂದ್ರೆ ನಾವು ಇಲ್ಲಿಗೆ ಸೆಲ್ಲಿಂಗ್ ಮಾಡ್ಬೋದು. ಸೊ ಇದು ನಿಫ್ಟಿ ಒಳಗೆ ಸಿನಾರಿಯೋಸ್ ಅದಾವು. ಈ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಿಫ್ಟಿಗಿಂತ ವೀಕ್ ಕಾಣತ್ತದ. ಈಗ ಯಾವ ಥರ ಅಂದ್ರೆ, ಈಗ ಇಲ್ಲಿ ನೋಡಿರಿ, ನಿಫ್ಟಿದು ಇಷ್ಟು ಮೂಮೆಂಟದು ಇಲ್ಲಿ 50% ತನಕ ಅಷ್ಟೇ ಬಂದದ್ದು ನಿಫ್ಟಿ. ಬಟ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಕೆಳಗೆ ತನಕ ಬಂದದ್ದು ಈಗ. ಸೊ ಬ್ಯಾಂಕ್ ನಿಫ್ಟಿ ಒಂಥರ ಅಷ್ಟು ಪಾಸಿಟಿವ್ ಕಾಣತ್ತಿಲ್ಲ ನಿಫ್ಟಿ ಅಷ್ಟು.
ಬ್ಯಾಂಕ್ ನಿಫ್ಟಿ ಬಟ್ ಇಲ್ಲೊಂದು ಇನ್ನೂ ಮೊಮೆಂಟಮ್ ಪೆಂಡಿಂಗ್ ಅದ. ನಾ 2-3 ಸಲ ಪ್ರತಿದಿನ ಹೇಳತ್ತೀನಿ ಎಲ್ಲ ವಿಡಿಯೋದಾಗ. ಈ ಗ್ಯಾಪ್ ಫಿಲ್ ಆಗೋದು ಪೆಂಡಿಂಗ್ ಅದ, ಬಟ್ ಅದು ಆಗತ್ತಿಲ್ಲ, ಏನೋ ಡ್ರ್ಯಾಗ್ ಮಾಡತ್ತದ. ಮೋಸ್ಟ್ಲಿ ಒಂದಿನ ದೊಡ್ಡ ಮೊಮೆಂಟಮ್ ಕೊಡ್ತದೆ. ನಾವೆಲ್ಲ ಸೆಲ್ಲಿಂಗಿಗೆ ಥಿಂಕ್ ಮಾಡೋಣ, ದೊಡ್ಡ ಮೊಮೆಂಟಮ್ ಕೊಡ್ತದೆ. ಸೊ ಈ ಲೆವೆಲ್ಸ್ ಎಲ್ಲ ನಾವು ಡಿಲೀಟ್ ಮಾಡೋವಂತ ಈಗ ಯೂಸ್ ಆಗಲ್ಲ. ಈಗ ಮಾರ್ಕೆಟ್ ಒಳಗೆ ಇದು ಒಂದು ಟ್ರೆಂಡ್ ಲೈನಿಗೆ ಸಪೋರ್ಟ್ ತೊಗೊಳತ್ತದ. ನಾಳೆ ಏನಾದರೂ ಮಾರ್ಕೆಟ್ ಈ ಮೈನರ್ ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಆಗಿ ಸೊ ಇದೇನಾದರೂ ಬ್ರೇಕ್ ಆಯ್ತು ಅಂದ್ರೆ ಸ್ವಲ್ಪ ಸ್ಪೀಡ್ ಮೊಮೆಂಟಮ್ ಆಗ್ಬೋದು. ರೀಸನ್ ಏನಂದ್ರೆ ಈಗ ನೋಡಿರಿ, ಇವೆಲ್ಲ ಟ್ರೇಲಿಂಗ್ ಸ್ಟಾಪ್ ಲಾಸ್ ಲೆವೆಲ್ ಇದು. ಅಂದರೆ ಹೆಂಗೆ, ಈಗ ಯಾರ್ಯಾರು ಒಯ್ದಿರ್ತಾರೆ, ಕ್ಯಾರಿ ಫಾರ್ವರ್ಡ್ ಯಾರ್ಯಾರು ಮಾಡಿರ್ತಾರೆ, ಅವರೆಲ್ಲ ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದವರು. ಸೊ ಅವಾಗ ಇಲ್ಲಿ ಬಂತಂದ್ರೆ ಇಮಿಡಿಯೇಟ್ ಸ್ಕ್ವೇರ್ ಆಫ್ ಚಾಲು ಆಗ್ತಾವೆ. ಅಂದರೆ ಎಲ್ಲರೂ ಲಘು ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ನಮಗೆ ಮೊಮೆಂಟಮ್ ಸ್ವಲ್ಪ ಸ್ಪೀಡ್ ಬರೋ ಚಾನ್ಸ್ ಅದ. ಇನ್ನೊಂದೇನು, ಇಲ್ಲಿ ಒಂದು ಎಮ್ ಪ್ಯಾಟರ್ನ್ ತೋರಿಸತ್ತದ. ಇಲ್ಲಿ ನಮಗೆ ಈ ಥರ ಒಂದು ಎಮ್ ಪ್ಯಾಟರ್ನ್ ತೋರಿಸತ್ತದ. ಸೊ ಇಲ್ಲಿ ನೆಕ್ಲೈನ್ ಬ್ರೇಕ್ಔಟಿಗೆ ಭಾಳ ಜನನು ಟ್ರೇಡ್ ಮಾಡಿರ್ತಾರೆ. ಸೊ ನಾನು ನಾಳೆ ಏನು ಮಾಡ್ತೀನಿ, ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಈ ಲೆವೆಲಿಗೆ ಸಿಕ್ತಂದ್ರೆ ಒಂದು ನನಗೆ ಇಲ್ಲಿ ಪರ್ಫೆಕ್ಟ್ ಬೈಯಿಂಗ್ ಲೆವೆಲ್ ಸಿಗ್ತದೆ. ಒಂದು ಇದೇ ಲೆವೆಲ್ದಾಗ ಒಂದು ನಾನು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ, ಫಸ್ಟ್ ಬೈಯಿಂಗ್. ಬಟ್ ಏನು ಕಂಡೀಷನ್, ಸ್ವಲ್ಪ ಮ್ಯಾಲ್ ಓಪನಿಂಗ್ ಆಗಬೇಕು, ಗ್ಯಾಪ್ ಅಪ್ ಓಪನಿಂಗ್ ಆಗಬೇಕು, ಸ್ವಲ್ಪ ಮೊಮೆಂಟಮ್ ಸ್ವಲ್ಪ ಸ್ಲೋ ಇರಬೇಕು. ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತು ಅಂದ್ರೆ ನಾನು ಈ ಲೆವೆಲ್ ಹಿಂಗೆ ಟ್ರ್ಯಾಪ್ ಮಾಡುತ್ತಾನ ವೇಟ್ ಮಾಡ್ತೀನಿ. ಹಿಂಗೆ ಸ್ವಲ್ಪ ಕೆಳಗೆ ಮೊಮೆಂಟಮ್ ಆಗಿ ಹೊಳ್ಳಿ ಬರ್ಬೇಕು. ಟ್ರ್ಯಾಪ್ ಮಾಡ್ಬೇಕಂದ್ರೆ ಯಾವ ಥರ, ಈಗ ನೋಡಿರಿ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಲೆವೆಲ್ ಹಿಂಗೆ ಟ್ರ್ಯಾಪ್ ಮಾಡಿ ಮತ್ತು ರಿವರ್ಸಲ್ ಆಗ್ತದೆ. ಸೊ ಆ ಥರ ಇಲ್ಲಿ ಆಗಬೇಕು. ಮೊದಲು ಫಾಲ್ ಆಗಿ ಒಂದು ಸಣ್ಣ ಡಬ್ಲು ಮಾಡಿ ಮ್ಯಾಲೆ ಬರಬೇಕು. ಸೊ ಇದು ಗ್ಯಾಪ್ ಅಪ್ ಆದ್ರೆ ಕಂಡೀಷನ್. ಗ್ಯಾಪ್ ಅಪ್ ಆಗಿ ಏನಾದರೂ ಮ್ಯಾಲೆ ಹೊಣ್ತು, ಕಂಟಿನ್ಯೂ ಮ್ಯಾಲೆ ಹೊಣ್ತಂದ್ರೆ ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಐತೆ ನಮಗೊಂದು. ಸೊ ಇದು ದೊಡ್ಡ ಗ್ಯಾಪ್ ಅಪ್ ಆದ್ರೆ ಇನ್ನೊಂದಿನ ಈ ಟ್ರೆಂಡ್ ಲೈನ್ ಎಲ್ಲ ಅವಾಗ ಬ್ರೇಕ್ ಆಗ್ತದೆ. ಈ ಟ್ರೆಂಡ್ ಲೈನ್ ಎಲ್ಲ ಬ್ರೇಕ್ ಆಗಿ ಸೊ ಇಲ್ಲಿ ಒಂದು ಸೆಲ್ಲಿಂಗ್ ಲೆವೆಲ್ ಆಗ್ತದೆ. ಇಲ್ಲಾಂದ್ರೆ ನೆಕ್ಸ್ಟ್ ಇಲ್ಲಿ ಒಂದು ಝೋನ್ ಆಗ್ತದೆ. ಇದು ಯಾವಾಗ ಮೊಮೆಂಟಮ್ ಸ್ಲೋ ಇರಬೇಕು ಅಥವಾ ಗ್ಯಾಪ್ ಅಪ್ ನಮ್ಗೆ ಇಲ್ಲಿ ಕೆಳಗಿತ್ತಂದ್ರೆ ಲೆವೆಲ್, ಅಂದರೆ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ನಾವು ಸಮ್ವೇರ್ ಇಲ್ಲಿ ತನಕನೂ ಸೆಲ್ಲಿಂಗ್ ಮಾಡ್ಬೋದು. ಸೊ ಇದು ಫ್ಲ್ಯಾಟ್ ಅಥವಾ ಗ್ಯಾಪ್ ಅಪ್ ಆಯ್ದ್ರೆ. ಇನ್ ಕೇಸ್ ಈ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಡೌನ್ ಬಂತಂದ್ರೆ ನಮಗೆ ಒಂದು ದೊಡ್ಡ ಝೋನ್ ಇಲ್ಲೇ ಇದೆ ಇದು. ಬಟ್ ಏನು ಕಂಡೀಷನ್ ಏನು, ಭಾಳ ಸ್ಪೀಡ್ ಮೊಮೆಂಟಮ್ ಆದರೆ ಇಲ್ಲಿ ತನಕ ನಾವು ವೇಟ್ ಮಾಡ್ಬೋದು. ಬಟ್ ಅಷ್ಟು ಸ್ಪೀಡ್ ಮೊಮೆಂಟಮ್ ಆಗಿಲ್ಲ, ಸ್ಲೋ ಆಗಿ ಮೊಮೆಂಟಮ್ ಆಲತ್ತಂದ್ರೆ ನಾವು ಇಲ್ಲೇ ಇನ್ ಬಿಟ್ವೀನ್ ಮತ್ತೊಂದು ಲೆವೆಲ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಇದು ಹೆಂಗೆ ಸ್ವಲ್ಪ ಬ್ರೇಕ್ ಡೌನ್ ಆಗೋ ಚಾನ್ಸ್ ಇರ್ತದೆ. ಯಾಕಂದರೆ ಇದು 2-3 ಸಲ ಟಚ್ ಆಗಿದೆ. ಈಗ ಒಂದು ಇಲ್ಲಿ ನೋಡಿರಿ ಇಷ್ಟೊಂದು ಟಚ್ ಆಗ್ಯದ. ಸೊ ಹಾಗಾಗಿ ನಾನು ಅಂದ್ಕೊಂಡಿನಿ ಇಲ್ಲಿ ಒಂದು ಝೋನ್ ಬರುತ್ತೆ. ಸೊ ಇದು ಫ್ಲ್ಯಾಟು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಸೊ ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು ನಾವು. ಸೊ ಇದು 2 ಬೈಯಿಂಗ್ ಲೆವೆಲ್ ಅದಾವೆ. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಕಾಣತ್ತದ. ಬಟ್ ನನಗೆ ಅನ್ನಿಸ್ತದೆ ಇದು ಒಂಥರ ವೀಕ್ನೆಸ್ ತೋರಿಸಿ ಆಮೇಲೆ ಒಂದು ಬೌನ್ಸ್ ಕೊಡ್ತದೆ, ಸ್ಟ್ರಾಂಗ್ ಬೌನ್ಸ್ ಕೊಡ್ತದೆ ನನಗೆ ಅನ್ಸತ್ತೈತಿ. ಬಟ್ ನಾವು ಲಾರ್ಜರ್ ಟೈಮ್ ಫ್ರೇಮ್ ಅಂತೂ ಟ್ರೇಡ್ ಮಾಡಲ್ಲ. ಸೊ ಸ್ಕ್ಯಾಲ್ಪಿಂಗ್ ಪರ್ಪಸ್ ನಾವು ಇಷ್ಟೇ 50-80 ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ನಾವು ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ತೊಗೊಂಡು ಸರಿದು ಬಿಡ್ತೀವಿ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ಲಾರ್ಜರ್ ಟೈಮ್ ಫ್ರೇಮ್ದಾಗ ಥಿಂಕ್ ಮಾಡಿದ್ರೆ ನಾವು ಅಷ್ಟು ಥಿಂಕ್ ಮಾಡಲ್ಲ. ಸೊ ಇದು ನಂದು ಅನಾಲಿಸಿಸ್ ಲೆವೆಲ್ಸ್ ಕೊಟ್ಟೀನಿ. ಇದ್ರ ಮೇಲೆ ಇದು ಯಾವುದೇ ಝೋನಿಗೆ ಬಂದ್ರೆ ನಿಮ್ಮ ಎಂಟ್ರಿ ರೂಲ್ ಸ್ಯಾಟಿಸ್ಫೈ ಆದ್ರೆ ಅಷ್ಟೇ ಟ್ರೇಡ್ ಮಾಡಿರಿ. ಬ್ಲೈಂಡಾಗಿ ಯಾವುದೇ ರೀತಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದು ಎಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದು ಅಷ್ಟು ಹೇಳ್ತೀನಿ. ಬಟ್ ಏನು ಟ್ರೇಡ್ ಮಾಡ್ಬೇಕು ಅನ್ನೋದು ನಿಮ್ಮ ಸೆಟಪ್ ಇರ್ತದೆ. ಅದ್ರ ಮೇಲೆ ನಿಮ್ಗೆ ಯಾವ ಕಾನ್ಫಿಡೆನ್ಸ್ ಅದ ಆ ಬೇಸ್ ಮೇಲೆ ನೀವು ಟ್ರೇಡ್ ಮಾಡಿರಿ. ಎಂಟ್ರಿ ಕ್ಯಾಂಡಲ್ ಯಾವುದು ಅದು ನಿಮ್ದು ಏನೇ ಪರ್ಸನಲ್ ಇದ್ರೂ ಆ ಬೇಸ್ ಮೇಲೆ ಟ್ರೇಡ್ ಮಾಡಿರಿ. ಬ್ಲೈಂಡಾಗಿ ರಿಸ್ಕ್ ತೊಗೋಬೇಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಹಾಗೆ ಶಾರ್ಟ್ಸ್ ಅದು ಹಾಕಿರ್ತೀನಿ, ಟೆಕ್ನಿಕಲ್ ಅನಾಲಿಸಿಸ್ ವೀಡಿಯೋಸ್ ಅದು ನೋಡಿರಿ. ಮತ್ತು ಯಾವ ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ವೀಡಿಯೋಸ್ ಬೇಕು ನಾವು ಕಮೆಂಟ್ ಮಾಡಿರಿ, ಮಾಡ್ತೀನಿ ನೆಕ್ಸ್ಟ್. ಇದೊಂದು ವೀಕ್ ಆದಮೇಲೆ ಇದೊಂದು ವೀಕ್ ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು 10th ತನಕ. ಆಮೇಲೆ ರೆಗ್ಯುಲರಾಗಿ ನಾನು ಆ್ಯಕ್ಟಿವ್ ಇರ್ತೀನಿ. ಸ್ವಲ್ಪ ನಾನು ಹೊರಗೆ ಹೊಂಟೀನಿ. ಅದಾದಮೇಲೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಲೈವ್ ಅಪ್ಡೇಟ್ಸ್ ಏನಾದರೂ ಕೊಡ್ತೀನಿ. ಮತ್ತು ಲೆವೆಲ್ಸ್ ಇನ್ ಕೇಸ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೆ ಲೆವೆಲ್ಸ್ ಅದ್ರಾಗ ಟೆಲಿಗ್ರಾಮ್ ಚಾನಲ್ದಾಗ ಶೇರ್ ಮಾಡ್ತಿರ್ತೀನಿ. ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಅದ. ನನ್ನ ಜೊತೆ ಡೈರೆಕ್ಟ್ ವಾಯ್ಸ್ ಕಾಲ್ದಾಗ ಮಾತಾಡ್ತಿದ್ರೆ ಅಥವಾ ಡೌಟ್ಸ್ ಕೇಳಿತ್ತು ಮೆಸೇಜ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ದಾಗ ಮಾಡಿರಿ. ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ಡಿಮೆಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿನಿ, ಓಪನ್ ಮಾಡಿರಿ. ಟ್ರ್ಯಾಪ್ ಟ್ರೇಡಿಂಗ್ ಎಲ್ಲ ನಿಮಗೆ ಫ್ರೀದಾಗ ಗೂಗಲ್ ಮೀಟ್ದಾಗ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.